ಹಲೋ ಫ್ರೆಂಡ್ಸ್, ಇವತ್ತು ನಾವು ಝೀರೋದ ಟ್ರೇಡಿಂಗ್ ಕಂಪನಿಯಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದು ಹೇಗೆ ಅಂತೇಳಿ ನೋಡೋಣ. ಮೊದಲನೆಯದಾಗಿ ಈ ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೇನೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನಿಮಗೆ ಅಕೌಂಟ್ ಓಪನಿಂಗ್ ಪೇಜ್ ಓಪನ್ ಆಗುತ್ತೆ. ಈ ಅಕೌಂಟ್ ಓಪನಿಂಗ್ ಪ್ರೊಸೀಜರ್ ಏನಿದೆ ತುಂಬ ಈಸಿ ಇದೆ. ವಿದಿನ್ 10 ಮಿನಿಟ್ಸಲ್ಲಿ ಆಗುತ್ತೆ ಮತ್ತು ತುಂಬ ಸ್ಪೀಡಾಗಿದೆ. ಸೊ ವಿದಿನ್ ನೆಕ್ಸ್ಟ್ ಡೇ ನಿಮಗೆ ಬೈ ಮತ್ತು ಸೆಲ್ ಸ್ಟಾರ್ಟ್ ಮಾಡ್ಬೋದು. ಸೊ ಡಾಕ್ಯುಮೆಂಟ್ ಯಾವುದೆಲ್ಲ ಬೇಕು ಅಂತ ಹೇಳಿದರೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋಕ್ಕೆ ಮೊದಲನೇದಾಗಿ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಎರಡು ಮ್ಯಾಂಡೇಟರಿ ಬೇಕೇ ಬೇಕು. ಸೊ ಅದರ ಸ್ಕ್ಯಾನ್ ಕಾಪೀಸ್ ನಿಮ್ಮ ಮೊಬೈಲಲ್ಲಿ ಇರಲಿ. ಇನ್ನೊಂದು ಬ್ಯಾಂಕ್ ಪ್ರೂಫು, ಬ್ಯಾಂಕ್ ಅಕೌಂಟ್ ಟ್ರೇಡಿಂಗ್ ಅಕೌಂಟಿಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಅದರಿಂದ ಬ್ಯಾಂಕ್ ಅಕೌಂಟ್ ಬೇಕೇ ಬೇಕು. ಶೇರ್ ಪರ್ಚೇಸ್ ಸೆಲ್ ಮಾಡೋಕ್ಕೆ, ಫಂಡ್ ಹಾಕೋಕ್ಕೆ ತೆಗಿಯೋಕ್ಕೆ ಬ್ಯಾಂಕ್ ಅಕೌಂಟ್ ಬೇಕೇ ಬೇಕಾಗುತ್ತೆ. ಸೊ ಬ್ಯಾಂಕ್ ಪ್ರೂಫ್ ನಿಮಗೆ ಕ್ಯಾನ್ಸಲ್ಡ್ ಚೆಕ್ ಏನಿದೆ ಅದು ಹೊಂದಿರಬೇಕು. ಇಲ್ಲಾಂದರೆ 1 to 2 ಮಂತಿದು ಬ್ಯಾಂಕ್ ಸ್ಟೇಟ್ಮೆಂಟ್ ನಿಮ್ಮ ಹತ್ರ ಇರಬೇಕು. ಇದೆರಡರಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಹತ್ರ ಇದ್ದರೆ ಅದನ್ನು ಟ್ರೇಡಿಂಗ್ ಅಕೌಂಟಿಗೆ ಲಿಂಕ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನೊಂದು ಸಿಗ್ನೇಚರು, ಇದು ಕೂಡ ಮ್ಯಾಂಡೇಟರಿ. ಒಂದು ಪೇಪರಲ್ಲಿ ಸಿಗ್ನೇಚರ್ ಹಾಕಿ ಅದನ್ನು ಫೋಟೋ ತೆಗೆದು ಇಲ್ಲ ಸ್ಕ್ಯಾನ್ ಮಾಡಿ ನಿಮ್ಮ ಮೊಬೈಲಲ್ಲಿ ಇಟ್ಕೊಂಡಿರಿ. ಅದು ಕೂಡ ನಿಮಗೆ ಕಂಪಲ್ಸರಿ ಬೇಕಾಗುತ್ತೆ. ಇನ್ನೊಂದು ಇನ್ಕಮ್ ಪ್ರೂಫ್, ಇದು ಆಪ್ಷನಲ್ಲು. ನಿಮಗೆ ಈಕ್ವಿಟಿ, FNO, ಕಮೋಡಿಟಿ ಕರೆನ್ಸಿಯಲ್ಲಿ ಟ್ರೇಡ್ ಮಾಡಬೇಕಿದ್ರೆ ಇನ್ಕಮ್ ಪ್ರೂಫ್ ಬೇಕಾಗುತ್ತೆ. ಇಲ್ಲಾಂದರೆ ಬೇಡ, ಇದು ಆಪ್ಷನಲ್ ಆಗಿರುತ್ತೆ. ಅದು ಲಾಸ್ಟ್ 6 ಮಂತಿದು ನಿಮಗೆ ಅಕೌಂಟ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ ಇದಕ್ಕೆ. ಇಲ್ಲ ITR ಸ್ಲಿಪ್, ಇಲ್ಲ ಲೇಟೆಸ್ಟ್ ಸ್ಯಾಲ್ರಿ ಸ್ಲಿಪ್, ಈ ಮೂರಲ್ಲಿ ಯಾವುದಾದ್ರೂ ಒಂದು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ನಿಮ್ಮ ಆಧಾರ್ ಕಾರ್ಡ್ ಏನಿದೆ ಅದಕ್ಕೆ ನಿಮ್ಮ ಎಕ್ಸಿಸ್ಟಿಂಗ್ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ನಿಮ್ಮ ಮೊಬೈಲ್ ನಂಬರ್ನ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಬೇಕು. ಯಾಕಂದರೆ OTP ಬರುತ್ತೆ ಈ ಸೈನ್ ವೆರಿಫಿಕೇಷನ್ಗೆ, ಇದು ಇಂಪಾರ್ಟೆಂಟಾಗಿ ಬೇಕಾಗಿರುತ್ತೆ. ಸೊ ನಿಮ್ಮದು ಮೊಬೈಲ್ ನಂಬರ್ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿಲ್ಲ ಅಂದರೆ ಫಸ್ಟ್ ಆ ಕೆಲಸ ಮಾಡಿ. ಯಾಕಂದರೆ ಅದಿಲ್ಲದೆ ನಿಮ್ಮದು ಡಿಮ್ಯಾಟ್ ಅಕೌಂಟ್ ಮಾಡಲಿಕ್ಕೆ ಆಲ್ಮೋಸ್ಟ್ ಇಂಪಾಸಿಬಲ್, ಸಾಧ್ಯ ಇಲ್ಲ. ಸೊ ಫಸ್ಟ್ ಆ ಕೆಲಸ ಮಾಡಿ ನೆಕ್ಸ್ಟ್ ಡಿಮ್ಯಾಟ್ ಅಕೌಂಟು ಕ್ರಿಯೇಟ್ ಮಾಡೋಕ್ಕೆ ಬನ್ನಿ. ಮತ್ತು ಈ ಎಲ್ಲ ಡಾಕ್ಯುಮೆಂಟ್ನ ಒಂದು ಫೋಲ್ಡರಲ್ಲಿ ಹಾಕಿಟ್ಕೊಂಡಿರಿ, ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಆಗಲೇ ಹೇಳಿದಾಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೇನೆ. ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಡೈರೆಕ್ಟ್ ಸೈನ್ ಅಪ್ ನೌ ಅಂತ ಹೇಳಿ ಈ ಪೇಜ್ ಓಪನ್ ಆಗುತ್ತೆ. ಡೆಸ್ಕ್ಟಾಪ್ ಇಲ್ಲ ಲ್ಯಾಪ್ಟಾಪಲ್ಲಿ ಎರಡರಲ್ಲೂ ಕೂಡ ಇದೇ ಥರ ಫಾರ್ಮೇಟ್ ಇರುತ್ತೆ. ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಏನಿದೆ ಅದನ್ನು ಇಲ್ಲಿ ಎಂಟರ್ ಮಾಡಿ ಕಂಟಿನ್ಯೂ ಒತ್ತಿ. ನಿಮಗೆ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ, ವೆರಿಫಿಕೇಷನ್ ಕೋಡ್ ಬರುತ್ತೆ, ಅದನ್ನು ಎಂಟರ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಒತ್ತಿ. ನೆಕ್ಸ್ಟ್ ನಿಮ್ಮ ಹೆಸರು ಮತ್ತು ಇಮೇಲ್ ID ಕೇಳುತ್ತೆ. ಸೊ ನಿಮ್ಮ ಐಡಿಯಲ್ಲಿರುವಂಥ ಹೆಸರು ಮತ್ತು ನಿಮ್ಮ ಅಫಿಷಿಯಲ್ ಇಮೇಲ್ ID ಏನಿದೆ ಅದೆರಡನ್ನು ಕರೆಕ್ಟಾಗಿ ಎಂಟರ್ ಮಾಡಿ ಒಂದು ಸಲ ಚೆಕ್ ಮಾಡ್ಕೊಂಬಿಡಿ ಎರಡೂ ಕರೆಕ್ಟಾಗಿದೆ ಅಂಥೇಳಿ. ಆಮೇಲೆ ಕಂಟಿನ್ಯೂ ಒತ್ತಿ. ಆಮೇಲೆ ನಿಮ್ಮ ರಿಜಿಸ್ಟರ್ಡ್ ಇಮೇಲ್ IDಗೆ OTP ಬರುತ್ತೆ. ಆ OTPಯನ್ನು ಚೆಕ್ ಮಾಡಿ ಇಲ್ಲಿ ಫಿಲ್ ಮಾಡಿ ಆದಮೇಲೆ ಕಂಟಿನ್ಯೂ ಒತ್ತಿ ಆದಮೇಲೆ ನಿಮ್ಮ ಪ್ಯಾನ್ ಕಾರ್ಡಿದು ನಂಬರ್ ಏನಿದೆ ಅದನ್ನು ಎಂಟರ್ ಮಾಡಿ. ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್, ಇಯರ್ಲಿ, ಮಂತ್, ಡೇಟ್ ಅದನ್ನು ಎಂಟರ್ ಮಾಡಿ ಒಂದು ಸಲ ಕ್ರಾಸ್ ಚೆಕ್ ಮಾಡಿ ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಮತ್ತು ನೀವು ಹಾಕಿರೋ ಡೀಟೇಲ್ಸ್ ಕರೆಕ್ಟಾಗಿದೆಯಾ ಅಂಥೇಳಿ. ಆಮೇಲೆ ಕಂಟಿನ್ಯೂ ಒತ್ತಿ. ನೆಕ್ಸ್ಟ್ ನಿಮಗೆ ಅಕೌಂಟ್ ಓಪನಿಂಗ್ ಫೀ ಕೇಳುತ್ತೆ. ಈಕ್ವಿಟಿಯಲ್ಲಿ 200 ರೂಪೀಸ್ ಮತ್ತು ಕಮೋಡಿಟಿಗೆ ನಿಮಗೆ 100 ರೂಪೀಸ್ ಚಾರ್ಜ್ ಮಾಡ್ತಾಯಿದೆ ಅಕೌಂಟ್ ಓಪನಿಂಗಿಗೆ. ಸೊ ಟೋಟಲ್ 300 ರೂಪೀಸ್ ಆಗುತ್ತೆ. ಕೆಲವು ಡಿಮ್ಯಾಟ್ ಅಕೌಂಟ್ ಓಪನಿಂಗ್ ಫಾರ್ಮ್ಸಲ್ಲಿ ಇದು ಇಲ್ಲ, ಝೀರೋದಲ್ಲಿ ಇದೆ. ಸೊ ನಿಮಗೆ 300 ರೂಪೀಸ್ ನೀವು ಪೇ ಮಾಡಬೇಕಾಗತ್ತೆ. ಸೊ ನೀವು ಯಾವುದೇ ಮೀನ್ಸಲ್ಲಿ ಪೇ ಮಾಡ್ಬೋದು, UPI ಆರ್ ಕಾರ್ಡಿಂದ. ಸೊ ಇಲ್ಲಿ ಯಾವುದು ಬೇಕಾದರೂ ಸೆಲೆಕ್ಟ್ ಮಾಡಿಬಿಟ್ಟು 300 ರೂಪೀಸ್ ಪೇ ಮಾಡಿ. ಇಲ್ಲಿ ಕಾರ್ಡ್ ರೂಪದಲ್ಲಿ ನೀವು ಪೇ ಮಾಡಬೇಕಂದ್ರೆ ನೀವು ಈ ಥರ ನಿಮ್ಮ ಕಾರ್ಡ್ ನಂಬರ್, ಕಾರ್ಡ್ ಹೋಲ್ಡರ್ ನೇಮ್ ಮತ್ತು CVV ಎಂಟರ್ ಮಾಡಿ ನೀವು 300 ರೂಪೀಸ್ನ ಪೇ ಮಾಡ್ಬೋದು ಝೀರೋದಕ್ಕೆ. ಸೊ ನಿಮಗೆ ಇದರಿಂದ 300 ರೂಪೀಸ್ ಪೇ ಆಗುತ್ತೆ ನೋಡಿ. ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕನೆಕ್ಟೆಡ್ ಆಗಿರುವಂತಹ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. OTP ಬಂದಿಲ್ಲ ಅಂದರೆ ರೀಸೆಂಟ್ OTP ಕೊಟ್ಬಿಡಿ, ಇಲ್ಲ ಅಂದರೆ ನೆಕ್ಸ್ಟ್ ಪ್ರೊಸೀಡ್ ಕೊಟ್ಬಿಡಿ. ನೆಕ್ಸ್ಟ್ ನಿಮ್ಮದು ಪೇಮೆಂಟ್ ಎಲ್ಲ ಆದಮೇಲೆ ಆಧಾರ್ KYC ಡಿಜಿಲಾಕರ್ ಏನಿದೆ ಅದರ ಪರ್ಮಿಷನ್ ಕೇಳುತ್ತೆ. ಸೊ ಕಂಟಿನ್ಯೂ ಡಿಜಿಲಾಕರ್ ಅಂತ ಹೇಳಿ ಕೊಡಿ. ಇದರಲ್ಲಿ ನಿಮ್ಮದು ಆಧಾರ್ ನಂಬರ್ ಏನಿದೆ ಅದನ್ನು ನೀವು ಎಂಟರ್ ಮಾಡಬೇಕು. ಏನು 12 ಡಿಜಿಟ್ ಆಧಾರ್ ನಂಬರ್ ಇದೆ ಅದನ್ನು ಎಂಟರ್ ಮಾಡಿ ನೆಕ್ಸ್ಟ್ ಕೊಡಿ. ಸೊ ನಿಮ್ಮ ರಿಜಿಸ್ಟರ್ಡ್ ಆಧಾರ್ ಮೊಬೈಲ್ ನಂಬರ್ಗೆ ನಿಮ್ಮ OTP ಬರುತ್ತೆ, ಅದನ್ನು ಒಂದು ಸಲ ಚೆಕ್ ಮಾಡಿಬಿಟ್ಟು ಇಲ್ಲಿ ಎಂಟರ್ ಮಾಡಿ
ಬಂದಿಲ್ಲ ಅಂದರೆ ರೀಸೆಂಟ್ ಆಪ್ಷನ್ ಇರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ. OTP ಎಂಟರ್ ಮಾಡಿದ ಮೇಲೆ ಕಂಟಿನ್ಯೂ ಒತ್ತಿ ಆದಮೇಲೆ ನಿಮಗೆ ಇಲ್ಲಿ ಪರ್ಮಿಷನ್ ಕೇಳುತ್ತೆ, ಅಲೌ ಕೊಟ್ಬಿಡಿ. ಬೇಕಾದ್ರೆ ಒಂದು ಸಲ ಓದ್ಕೋಬೋದು ಕರೆಕ್ಟಾಗಿ. ಸೊ ಇಲ್ಲಿ ಸಕ್ಸಸ್ ಅಂತ ತೋರಿಸ್ತಾ ಇದೆ. ವಿ ಹ್ಯಾವ್ ಆಬ್ಟೈನ್ಡ್ ಯುವರ್ ಡಾಕ್ಯುಮೆಂಟ್ಸ್ ಫ್ರಮ್ ಡಿಜಿಲಾಕರ್ ಅಂತ ಹೇಳಿ. ಸೊ ನಿಮ್ಮ ಡೀಟೇಲ್ಸ್ ಏನಿದೆ, ಆಧಾರ್ ಲಿಂಕ್ ಡೀಟೇಲ್ಸ್, ಅದು ಡಿಜಿಲಾಕರಿಂದ ಪಡ್ಕೊಂಡಾಯಿತು ಝೀರೋದ. ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ನಿಮ್ಮದು ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ. ನಿಮ್ಮದು ಬೇಸಿಕ್ ಆಗಿರೋವಂಥ ಡೀಟೇಲ್ಸ್, ನಿಮ್ಮ ಪರ್ಸ್ನಲ್ ಡೀಟೇಲ್ಸು ಕೆಲವೆಲ್ಲ ಕೇಳುತ್ತೆ. ಅದನ್ನು ಎಂಟರ್ ಮಾಡಿ. ನಿಮ್ಮ ಪ್ರೊಫೈಲಲ್ಲಿ ಸಿಂಗಲ್ ಮ್ಯಾರಿಡ ಅದನ್ನು ಜಸ್ಟ್ ಕ್ಲಿಕ್ ಮಾಡಬೇಕು, ಏನು ಟೈಪ್ ಮಾಡಬೇಕಂತ ಇಲ್ಲ. ಪೇರೆಂಟ್ ಹೆಸರು, ಮದರ್ಸ್ ನೇಮ್ ಆಯಿತಾ. ಆಮೇಲೆ ಬ್ಯಾಕ್ಗ್ರೌಂಡ್ ಡೀಟೇಲ್ಸ್, ನಿಮ್ಮದು ಅಕೌಂಟ್, ಆ್ಯನ್ಯುವಲ್ ಇನ್ಕಮ್, ಆಮೇಲೆ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಅದನ್ನು ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮದು ಇನ್ಕಮ್ ಯಾವ ಥರ ಬರುತ್ತೆ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಯಾವ ಸೆಕ್ಟರ್, ಏನು ಕೆಲಸ ಮಾಡ್ತೀರಾ ಅದನ್ನು ಡೈರೆಕ್ಟಾಗಿ ಎಂಟರ್ ಮಾಡಿಬಿಡಿ. ಕ್ಲಿಕ್ ಮಾಡಿದರೆ ಆಗುತ್ತೆ. ಇಲ್ಲಿ ಒನ್ಸ್ ಎವ್ರಿ ಕ್ಯಾಲೆಂಡರ್ ಕ್ವಾರ್ಟರ್ ಅಂತೇಳಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆರ್ ಯು ಪೊಲಿಟಿಕಲಿ ಎಕ್ಸ್ಪೋಸ್ ಪರ್ಸನ್, ನೋ ಅಂತ ಹೇಳಿ ಹಾಕ್ಬಿಡಿ. ಅದೇ ಬೆಟರ್, ನೋ ಅಂತ ಹೇಳಿ ಹಾಕ್ಬಿಡಿ. ಇದೆಲ್ಲ ಆದಮೇಲೆ ಒಂದು ಸಲ ಎಲ್ಲ ಕರೆಕ್ಟ್ ಇದೆ ನೋಡ್ಕೊಂಬಿಟ್ಟು ಕಂಟಿನ್ಯೂ ಅಂತ ಒತ್ಬಿಡಿ. ಸೊ ಇದು ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ, ಫೋರ್ತ್ ಸ್ಟೆಪ್ಗೆ ಹೋಗುತ್ತೆ. ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಏನಿದೆ ಅದನ್ನು ಇಲ್ಲಿ ಡಿಮ್ಯಾಟ್ ಅಕೌಂಟಿಗೆ ಲಿಂಕ್ ಮಾಡಬೇಕಾಗುತ್ತೆ. ಯಾಕಂದರೆ ಫಂಡ್ಸ್ ಹಾಕೋಕ್ಕೆ ತೆಗಿಯೋಕ್ಕೆ ನಿಮಗೆ ಬ್ಯಾಂಕ್ ಅಕೌಂಟ್ ತುಂಬ ಇಂಪಾರ್ಟೆಂಟಾಗಿ ಬೇಕಿರುತ್ತೆ. ನಿಮ್ಮ ಬ್ಯಾಂಕ್ನ IFSC ಕೋಡ್ ಹಾಕಿ, MICR ಕೋಡ್ ಹಾಕಿ, ಆಯಿತಾ. ಇದೆರಡು ಡೀಟೇಲ್ಸ್ ಹಾಕಿದ ಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅದನ್ನು ಸೆಲೆಕ್ಟ್ ಮಾಡೋಕ್ಕೆ ಹೇಳ್ತಿದೆ, ಸೆಲೆಕ್ಟ್ ಮಾಡಿ. ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ ಆದಮೇಲೆ ನೆಕ್ಸ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಏನಿದೆ ಅದನ್ನು ಎಂಟರ್ ಮಾಡಿ, ಕೆಳಗಡೆ ಎಂಟರ್ ಮಾಡಿ. ಆಮೇಲೆ ಕೆಳಗಡೆ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನನ್ನು ರೈಟ್ ಕ್ಲಿಕ್ ಮಾಡ್ತಾ ಹೋಗಿ. ಬೇಕಾದ್ರೆ ಒಂದು ಸಲ ನೋಡ್ಕೊಂಬಿಡಿ, ನೋಡಿಕೊಂಡು ಕಂಟಿನ್ಯೂ ಕೊಟ್ಬಿಡಿ. ನೆಕ್ಸ್ಟ್ ನಿಮಗೆ ಓಪನ್ ಆಗೋದು ನಿಮ್ಮ IPV ವೆರಿಫಿಕೇಷನ್, ನಿಮ್ಮ ಫೋಟೋ ವೆರಿಫಿಕೇಷನ್ಗೆ ಕೇಳ್ತಾರೆ. ಸೊ ಅಲ್ಲಿ ಯಾವುದು ನಿಮ್ಮ ನಂಬರ್ ಬರುತ್ತೆ ಆ ನಂಬರನ್ನು ಒಂದು ಬ್ಲ್ಯಾಂಕ್ ಪೇಪರಲ್ಲಿ ಬರೆದು, ಅಲ್ಲಿ ಹುಡುಗಿ ನಿಂತಿದ್ದಾರಲ್ಲ ಅದೇ ಥರ ನೀವು ತೋರಿಸ್ಬೇಕಾಗುತ್ತೆ. ನಿಮ್ಮ ಫೋಟೋದ ಜೊತೆಗೆ ಆ ನಂಬರ್ನ ನೋಡಿ. ಈ ಕಡೆ ವೆಬ್ ಕ್ಯಾಮಲ್ಲೂ ಅದೇ ಥರ ನೀವು ನಿಂತು ಕ್ಯಾಪ್ಚರ್ ಅಂತ ಏನು ಕಾಣಿಸ್ತಿದೆ ಅದನ್ನು ಒತ್ತಬೇಕು. ಸೊ ನಿಮ್ಮ ಫೋಟೋ ಏನಿದೆ ಅದು ಕ್ಲಿಯರಾಗಿ ಬರಬೇಕು. ಜಾಸ್ತಿ ಕತ್ತಲೆ ಇರೋ ಕಡೆ ನಿಂತ್ಕೋಬೇಡಿ, ಸ್ವಲ್ಪ ಬ್ರೈಟ್ನೆಸ್ ಇರೋ ಕಡೆ ನಿಂತ್ಕೊಂಡು ಕ್ಯಾಪ್ಚರ್ ಅಂತ ಹೇಳಿ ಕ್ಲಿಕ್ ಮಾಡಿ. ನಿಮಗೆ ಅದು ಕರೆಕ್ಟ್ ಬಂದಿಲ್ಲ ಅಂದರೆ ರೀಡು ಅಂತ ಒತ್ತಿ ಇನ್ನೊಂದು ಸಲ ಕ್ಯಾಪ್ಚರ್ ಮಾಡಿ. ಇಲ್ಲ ಅಂದರೆ ನೀವು ಓಕೆ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಪೇಜಿಗೆ ಹೋಗ್ಬೋದು. ಸ್ಟೆಪ್ 6ಅಲ್ಲಿ ನಿಮ್ಮದು ಏನೆಲ್ಲ ಪ್ರೂಫ್ ಸ್ಟಾರ್ಟಿಂಗಲ್ಲಿ ಹೇಳಿದ್ನು ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಎಲ್ಲದಕ್ಕೂ ಅಪ್ಲೋಡ್ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಕ್ಯಾನ್ಸಲ್ ಚೆಕ್ ಏನಿದೆ ಅದನ್ನು ಆವಾಗ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಒಂದು ಫೋಲ್ಡರಲ್ಲಿ ಹಾಕಿಡಿ ಅಂಥೇಳಿ, ಅದನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತೇಳಿ ಕೊಟ್ಬಿಡಿ. ಸೊ ಕ್ಯಾನ್ಸಲ್ ಚೆಕ್ಕನ್ನು ಇಲ್ಲಿ ಅಟ್ಯಾಚ್ ಮಾಡಿದ್ದೀರಾ. ಆದಮೇಲೆ ಇನ್ಕಮ್ ಪ್ರೂಫು ಇದು ಆಪ್ಷನಲ್ಲು, ಇದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಇದರಲ್ಲಿ ಯಾವ ಟೈಪ್ ಇದು ನೀವು ಇನ್ಕಮ್ ಪ್ರೂಫ್ ಕೊಡ್ತಿದ್ದೀರಾ ಆ ಟೈಪಿದು ಇನ್ಕಮ್ ಪ್ರೂಫನ್ನು ಸೆಲೆಕ್ಟ್ ಮಾಡಿ ಆದಮೇಲೆ ಫೋಲ್ಡರಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ನೀವು ಅಪ್ಲೋಡ್ ಆಪ್ಷನ್ ಒತ್ತಿ ಫೋಲ್ಡರಲ್ಲಿ PDF ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಒತ್ಬಿಡಿ. ಸೊ ಇಲ್ಲಿ ನಿಮ್ಮದು ಇನ್ಕಮ್ ಪ್ರೂಫ್ ಇಲ್ಲಿ ಎಂಟರ್ ಆಯಿತು, ಅಪ್ಲೋಡ್ ಆಯಿತು. ಸೊ ನೆಕ್ಸ್ಟ್ ಸಿಗ್ನೇಚರ್, ಆವಾಗ ಸಿಗ್ನೇಚರ್ ಏನಿದೆ ಒಂದು ಫೋಟೋ ಅಲ್ಲಿ ಸೈನ್ ಮಾಡಿಟ್ಟಿದ್ದೀರಾ ಅದನ್ನು ಕ್ಲಿಕ್ ಮಾಡಿ, ಬೇಕಾದ್ರೆ ಸ್ವಲ್ಪ ಕ್ರಾಪ್ ಮಾಡಿ ಅದನ್ನು ಹಾಗೆ ಡನ್ ಕೊಟ್ಬಿಡಿ. ಡನ್ ಕೊಟ್ಟು ಅಪ್ಲೋಡ್ ಆಗುತ್ತೆ ಅದು ಸಿಗ್ನೇಚರ್ ಆದಮೇಲೆ ನೆಕ್ಸ್ಟ್ ಬರೋದು ಪ್ಯಾನ್ ಕಾರ್ಡಿದು ಏನು ಕಾಪಿ ಫೋಲ್ಡರಲ್ಲಿತ್ತು ಅದನ್ನು ಬೇಕಾದ್ರೆ ಕ್ರಾಪ್ ಮಾಡ್ಬೋದು. ಡನ್ ಕೊಟ್ಟು ಅದು ಅಪ್ಲೋಡ್ ಆಗ್ತಾಯಿದೆ. ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆದಮೇಲೆ ಕಂಟಿನ್ಯೂ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬರೋವಂಥದ್ದು ನಿಮ್ಮ ಲಾಸ್ಟ್ ಸ್ಟೆಪ್, 7th ಸ್ಟೆಪ್, ಫೈನಲ್ ಸ್ಟೆಪ್. ಈಕ್ವಿಟಿಗೆ ಮತ್ತು ಕಮ್ಯುನಿಟಿಗೆ ನಿಮಗೆ ಸೈನ್ ಮಾಡಬೇಕಾಗುತ್ತೆ. ನೀವು ಸೈನ್ ಫೈನಲ್ ನಿಮ್ಮದು ಸ್ಟೆಪ್ ಆಗಿರುತ್ತೆ. ಸೊ ಇಲ್ಲಿ ಇಮೇಲ್ಗೆ ವೆರಿಫಿಕೇಷನ್ ಕೋಡ್ ಬರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ ನಿಮ್ಮ ಇಮೇಲನ್ನು ಓಪನ್ ಮಾಡಿ ಸೆಕ್ಯೂರಿಟಿ ಕೋಡ್ ಏನು ಬಂದಿರುತ್ತೆ ನಿಮ್ಮ ಇಮೇಲ್ ID ಗೆ ಅದನ್ನು ಎಂಟರ್ ಮಾಡಿ. ಬಂದಿಲ್ಲ ಅಂದರೆ ರೀಸೆಂಟ್ ಕೊಡಿ, ಬರುತ್ತೆ.
ಆಮೇಲೆ ಸಬ್ಮಿಟ್ ಮಾಡಿ ನಿಮ್ಮದು ಇಲ್ಲಿ ಇಡೀ ಅಪ್ಲಿಕೇಶನ್ ಏನಿದೆ ಅದನ್ನು ತೋರಿಸುತ್ತೆ. ಕರೆಕ್ಟಾಗಿದೆ ಇಲ್ವಾ ನೋಡಿ ಕ್ಲಿಕ್ ಮಾಡಿ ಆದಮೇಲೆ ನಿಮ್ಮದು ಇಲ್ಲಿ ನೆಕ್ಸ್ಟ್ ಆಧಾರ್ದು ನಂಬರ್ ಏನಿದೆ ಅದನ್ನು ಹಾಕಬೇಕು. ಅದಕ್ಕಿಂತ ಮುಂಚೆ ಅಲ್ಲಿ ನೋಡಿ ರೈಟ್ ಮಾರ್ಕ್ ಹಾಕಿ ಕೆಳಗಡೆ ಆಧಾರ್ ನಂಬರ್ ಏನಿದೆ 12 ಡಿಜಿಟ್ ಆಧಾರ್ ನಂಬರ್ ಅದನ್ನು ಟೈಪ್ ಮಾಡಿ ಸೆಂಡ್ OTP ಅಂತ ಹೇಳಿ ಕೊಟ್ಬಿಡಿ. ಸೊ ಸೆಂಡ್ OTP ಅಂತೇಳಿ ಕೊಟ್ಟ ಮೇಲೆ ನಿಮ್ಮದು ರಿಜಿಸ್ಟರ್ಡ್ ಆಧಾರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPನ ನೀವಿಲ್ಲಿ ಎಂಟರ್ ಮಾಡಿ. OTP ಬಂದಿಲ್ಲ ಅಂದರೆ ರೀಸೆಂಡ್ ಕೊಟ್ಬಿಡಿ, ಬರುತ್ತೆ. ಸೊ OTP ಎಂಟರ್ ಮಾಡಿದ್ಮೇಲೆ ವೆರಿಫೈ OTP ಒತ್ತಿದ್ರೆ ನಿಮ್ಮದು ಇಲ್ಲಿ ಈ ಸೈನ್ ಕಂಪ್ಲೀಟ್ ಆಗುತ್ತೆ. ನೋಡಿ ಇಲ್ಲಿ ಬರ್ತಾಯಿದೆ ಸೈನ್ ನಿಮ್ಮದು ಇಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಈಕ್ವಿಟಿಗೆ ಈ ಸೈನ್ ಆಯಿತು. ನೆಕ್ಸ್ಟ್ ನೀವು ಕಮ್ಯುನಿಟಿಗೆ ಮಾಡಬೇಕಾಗುತ್ತೆ ಈ ಸೈನ್. ಸೇಮ್ ನೀವು ಆಗ ಈಕ್ವಿಟಿಗೆ ಯಾವ ಥರ ಮಾಡಿದ್ರೋ ಅದೇ ಥರ ಸೇಮ್ ಸ್ಟೆಪ್ ಇಲ್ಲಿ ರಿಪೀಟ್ ಆಗುತ್ತೆ. ಈ ಸೈನ್ ಕ್ಲಿಕ್ ಮಾಡ್ತೀರಾ. ಈ ಸೈನ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮದು ಇಮೇಲ್ ಐಡಿಗೆ ಇಮೇಲ್ ವೆರಿಫಿಕೇಷನ್ ಕೋಡ್ ಬರುತ್ತೆ. 6 ಡಿಜಿಟ್ ಇಮೇಲ್ ವೆರಿಫಿಕೇಷನ್ ಕೋಡ್ ಅದನ್ನು ಚೆಕ್ ಮಾಡ್ತೀರಾ, ಇಲ್ಲಿ ಎಂಟರ್ ಮಾಡ್ತೀರಾ, ಸಬ್ಮಿಟ್ ಕೊಡ್ತೀರಾ. ಸಬ್ಮಿಟ್ ಕೊಟ್ಟ ಮೇಲೆ ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಸ್ ಇಲ್ಲಿ ಶೋ ಅಪ್ ಆಗುತ್ತೆ. ಶೋ ಅಪ್ ಆದಮೇಲೆ ಸೈನ್ ನಾವು ಕೊಡಿ. ನೆಕ್ಸ್ಟ್ ಸೇಮ್ ಇಲ್ಲಿಯೂ ಅಷ್ಟೇ ಮೇಲ್ಗಡೆ ಕ್ಲಿಕ್ ಮಾಡಿ ಐ ಹಿಯರ್ ಬೈ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಧಾರ್ ನಂಬರ್ ಏನಿದೆ ಇಲ್ಲಿ ಹಾಕಿ ಎಂಟರ್ ಮಾಡಿ. ಸೆಂಡ್ OTP ಕ್ಲಿಕ್ ಮಾಡಿ. 6 ಡಿಜಿಟ್ ಆಧಾರ್ OTP ಬರುತ್ತೆ ಮೊಬೈಲ್ ನಂಬರ್ಗೆ, ಅದನ್ನ ಎಂಟರ್ ಮಾಡಿ. ವೆರಿಫೈ OTP ಕೊಟ್ಬಿಡಿ. ಇಲ್ಲಿ ನಿಮ್ಮದು ಕಮ್ಯುನಿಟಿದು ಈ ವೆರಿಫಿಕೇಷನ್ ಈ ಸೈನ್ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ನಿಮ್ಮದು ಈ ಝೆರೋದ ಅದು ಡಿಮ್ಯಾಟ್ ಅಕೌಂಟ್ ಓಪನಿಂಗ್ ಪ್ರೊಸೆಸ್ ಏನಿದೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ಈಕ್ವಿಟಿ ಕಮ್ಯುನಿಟಿ ಎರಡರದ್ದು ಈ ಸೈನ್ ಕಂಪ್ಲೀಟ್ ಆಗ್ತಾ ಇದ್ದಾಗೆ ನಿಮ್ಮದು ಎಲ್ಲ ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಇದ್ದಾಗೆ ಫಿನಿಶ್ ಒತ್ಬಿಡಿ. ಫಿನಿಶ್ ಒತ್ತಾ ಇದ್ದಂಗೆ ಕಂಗ್ರ್ಯಾಚುಲೇಷನ್ಸ್ ಮೆಸೇಜ್ ಬರುತ್ತೆ. ನೋಡಿ ಇಲ್ಲಿ ನಿಮ್ಮದು ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ. ಬೇಕಾದರೆ ಕೆಳಗಡೆ ವ್ಯೂ ಡಾಕ್ಯುಮೆಂಟ್ ಒತ್ತಿ ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಇದು ಇವಾಗ ನಿಮಗೆ ವಿದಿನ್ 24 hours ನಿಮಗೆ ರಿಜಿಸ್ಟರ್ಡ್ ಇಮೇಲ್ ಐಡಿಗೆ ನಿಮ್ಮದು ಕ್ಲೈಂಟ್ ID ಮತ್ತು ಪಾಸ್ವರ್ಡ್ ಬರುತ್ತೆ. ಅದನ್ನು ನೀವು ಝೆರೋದ ಕೈಟ್ ಏನಿದೆ ಆ ಆ್ಯಪ್ ಇಲ್ಲ ವೆಬ್ ಬ್ರೌಸರ್ ಮೂಲಕ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ಬೋದು.